ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ವೈಟ್ ಕೋಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಸವೇಶ್ವರ ಮೆಡಿಕಲ್ ಕಾಲೇಜ್ ಚಿತ್ರದುರ್ಗ ಈ ಕಾಲೇಜದು MBBS ಗೌರ್ಮೆಂಟ್ ಸೀಟ್ ಅಂದ್ರೆ ಸೆಮಿ ಗೌರ್ಮೆಂಟ್ ಸೀಟಿಂದ ಎಷ್ಟೆಷ್ಟು ಕಟ್ ಆಫ್ ನಿಂದಿರ್ಬೋದು, ಇಲ್ಲೇನೈತಿ ರೆಸ್ಟ್ ಆಫ್ ಕರ್ನಾಟಕ ಆಗಿರ್ಬೋದು, ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟು ಕಟ್ ಆಫ್ ನಿಂತೈತಿ ಅನ್ನೋದನ್ನ ಏನೈತ್ಲ ಡೀಟೇಲ್ ಆಗಿ ಏನೈತ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಏನೈತ್ಲ ಕೊನೆ ಮಟ್ಟ ನೋಡ್ರಿ. ಮತ್ತು ನಿಮಗೆ ಏನೋ ಡೌಟ್ ಇತ್ತಂದ್ರೂ ಕಮೆಂಟ್ ಬಾಕ್ಸ್ ಒಳಗೆ ಏನೈತ್ಲ ಕಮೆಂಟ್ ಮಾಡ್ರಿ. ಆದಷ್ಟು ಏನೈತ್ಲ ನಿಮ್ಮ ಕಮೆಂಟಿಗೆ ರಿಪ್ಲೈ ಕೊಡೋಕೆ ನಾನು ಕೂಡ ಟ್ರೈ ಮಾಡ್ತೀನಿ. ಇಲ್ಲಿ ನೋಡ್ಬೋದು ನೀವು. ಫಸ್ಟಿಗೆ ನಾನು ಡೈರೆಕ್ಟಾಗೆ ಹೇಳ್ತೀನಿ, ಇದೇನೈತ್ಲ ನೀವು ಆಫಿಷಿಯಲ್ ವೆಬ್ಸೈಟಲ್ಲಿ MBBS ಲಾಸ್ಟ್ ಇಯರ್ ಸೆಕೆಂಡ್ ರೌಂಡಿನ ಕಟ್ ಆಫ್ ಇರ್ತೈತಿ. ನೀವೇನೈತ್ಲ ಅಲ್ಲಿಯೂ ಕೂಡ ಏನೈತ್ಲ ಚೆಕ್ ಮಾಡ್ಕೋಬೋದು, ನಂದೇನು ಅಭ್ಯಂತರ ಇಲ್ಲ. ನಾನು ಇಲ್ಲಿ ಒಂದು ಸ್ವಲ್ಪ ನಂಬರ್ ಒಳಗೆ ವೇರಿಯೇಷನ್ ಆಗ್ಬೋದು, ಆದ್ರೆ 97,622 ಇರೋದೇನೈತ್ಲ ಇರ್ತೈತಿ. ಒಂದು ಸ್ವಲ್ಪ 97,634 ಅದು ಆ ರೀತಿ ಆಗ್ಬೋದು. ಕರೆ ಭಾಳ ಏನೈತ್ಲ ವೇರಿಯೇಷನ್ ಆಗಿರಂಗಿಲ್ಲ. ನೆಕ್ಸ್ಟ್ ನೋಡ್ಬೇಕಂದ್ರೆ ಓಪನ್ ಸೀಟ್ 97,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆ ಸೀಟ್ ಏನೈತ್ಲ ಅಲೌಟ್ಮೆಂಟ್ ಆಗಿತ್ತು. ಮತ್ತು GMPH ಸೀಟಲ್ಲಿ 1,56,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆ ಸೀಟ್ ಏನೈತ್ಲ ಅಲೌಟ್ಮೆಂಟ್ ಆಗಿತ್ತು. ಮತ್ತು GMP ಸೀಟ್ಗೆ 1,20,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆ ಸೀಟ್ ಏನೈತ್ಲೆ ಅಲೌಟ್ಮೆಂಟ್ ಆಗಿತ್ತು. ನಿಮ್ಮ ರ್ಯಾಂಕ್ ಇದಕ್ಕಿಂತ ಕಡಿಮೆ ಇದ್ರೂ ಸಿಗೋ ಚಾನ್ಸಸ್ ಇರ್ತೈತಿ. ಈ ವರ್ಷ 1,38,000ಗೆ GMP ಸೀಟ್ ಅಂತೂ ಸಿಗ್ತೈತಿ. SC ಕೆಟಗರಿ 2,19,000 ಆಲ್ ಇಂಡಿಯಾ ರ್ಯಾಂಕಿಗೆ ಲಾಸ್ಟ್ ಇಯರ್ ಏನೈತ್ಲ ಕೊನೆ ಸೀಟ್ ಅಲೌಟ್ಮೆಂಟ್ ಆಗಿತ್ತು. ಮತ್ತು ರೂರಲ್ ಕೋಟಾದಲ್ಲಿ 2,21,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆ ಸೀಟ್ ಏನೈತ್ಲ ಅಲೌಟ್ಮೆಂಟ್ ಆಗೈತಿ. ಈ ವರ್ಷ ನಿಮ್ಮ ರ್ಯಾಂಕ್ ಅರೌಂಡ್ ಇದಕ್ಕಿಂತ ಒಂದು 10,000 ಜಾಸ್ತಿ ಇದ್ರೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ನೆಕ್ಸ್ಟ್ ನೋಡ್ಬೇಕಂದ್ರೆ ST ಕೆಟಗರಿ ಒಳಗೆ 2,05,000 ಆಲ್ ಇಂಡಿಯಾ ರ್ಯಾಂಕಿಗೆ ಏನೈತ್ಲ ಲಾಸ್ಟ್ ಇಯರ್ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ 2,06,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆ ಸೀಟ್ ಏನೈತ್ಲ ಅಲಾಟ್ಮೆಂಟ್ ಆಗೈತಿ. ಈ ವರ್ಷ ಅರೌಂಡ್ ಹೆಚ್ಚು ಕಡಿಮೆ ಒಂದು 5,000-6,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಡಿಫ್ರೆನ್ಸ್ ಆಗ್ಬೋದು. ಮತ್ತು ನಂಬರ್ ಆಫ್ ಸ್ಟೂಡೆಂಟ್ಸ್ ಕ್ವಾಲಿಫೈ ಆಗಿರುವಂಥ ಸ್ಟೂಡೆಂಟ್ಸು ಕಡಿಮೆ ಅದಾರು. ಈ ಸರಿ ಒಂದು ಸ್ವಲ್ಪ ಚಾನ್ಸ್ ಜಾಸ್ತಿ ಐತಿ, ಯಾರು ಮಿಸ್ ಮಾಡ್ಕೋಬೇಡ್ರಿ. ಫಸ್ಟ್ ರೌಂಡಿಗೆ ಸಿಗಲಿಲ್ಲ, ಸೆಕೆಂಡ್ ರೌಂಡಿಗೆ ಸಿಗಲಿಲ್ಲ, ಥರ್ಡ್ ರೌಂಡ್ವರೆಗೂ ಕೂಡ ವೇಟ್ ಮಾಡಿರಿ. ಮತ್ತು ಪ್ಲ್ಯಾನ್ B ಏನು ಮಾಡಬೇಕು ಅನ್ನೋದು ಕೂಡ ಯೋಚನೆ ಮಾಡಿರಿ ಅಂತ ಹೇಳ್ತೀನಿ. ನೆಕ್ಸ್ಟ್ ನೋಡ್ಬೇಕಂದ್ರೆ ಕೆಟಗರಿ 1ನಲ್ಲಿ 89,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತ್ಲ ಅಲೌಟ್ಮೆಂಟ್ ಆಗಿದ್ದು. ಮತ್ತು ಈ ವರ್ಷ ಅರೌಂಡ್ 95,000 ಮಟನು ಕಟ್ ಆಫ್ ಏನೈತ್ಲ ಬರುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ನೆಕ್ಸ್ಟ್ ನೋಡ್ಬೇಕಂದ್ರೆ 2A ಕೆಟಗರಿಯಲ್ಲಿ ಲಾಸ್ಟ್ ಇಯರ್ 87,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲೌಟ್ಮೆಂಟ್ ಆಗಿದ್ದು. ಮತ್ತು ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ 92,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲೌಟ್ಮೆಂಟ್ ಆಗಿದ್ದು. ಮತ್ತು ರೂರಲ್ ಕೋಟಾದಲ್ಲಿ 86,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತ್ಲ ಅಲೌಟ್ಮೆಂಟ್ ಆಗೈತಿ. ಈ ವರ್ಷನೂ ಒಂದು 10,000 ಅಂತೂ ವೇರಿಯೇಷನ್ ಆಗೇ ಆಗ್ತಾವು ಆಲ್ ಇಂಡಿಯಾ ರ್ಯಾಂಕಿಂಗ್. ನೆಕ್ಸ್ಟ್ ನೋಡ್ಬೇಕಂದ್ರೆ 2B ಕೆಟಗರಿ ಜನರಲ್ ಮೆರಿಟ್ ಒಳಗೆ ಎಷ್ಟು ಕಟ್ ಆಫ್ ನಿಂತೈತೆ ಅಂದ್ರೆ 76,000 ಆಲ್ ಇಂಡಿಯಾ ರ್ಯಾಂಕಿಗೆ ಏನೈತ್ಲ ಕೊನೆ ಸೀಟ್ ಏನೈತ್ಲ ಅಲೌಟ್ಮೆಂಟ್ ಆಗೈತಿ. ಈ ವರ್ಷನೂ ಕೂಡ ಕಟ್ ಆಫಲ್ಲಿ ವೇರಿಯೇಷನ್ ಅನ್ನು ನೋಡ್ಬೋದು. ಮತ್ತು 3B ಕೆಟಗರಿಯಲ್ಲಿ ನೋಡ್ಬೇಕಂದ್ರೆ 66,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆ ಸೀಟ್ ಏನೈತ್ಲ ಅಲೌಟ್ಮೆಂಟ್ ಆಗೈತಿ. ಮತ್ತು ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ 83,000 ಆಲ್ ಇಂಡಿಯಾ ರ್ಯಾಂಕಿಗೆ ಕಟ್ ಆಫ್ ನಿಂತಿದೆ. 3A ಕೆಟಗರಿ ಒಳಗೆ 68,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿದ್ದು. ಈ ವರ್ಷನೂ ಒಂದು ಸ್ವಲ್ಪ ರ್ಯಾಂಕಿಂಗ್ ಒಳಗೆ ಹೆಚ್ಚು ಕಡಿಮೆ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ನೆಕ್ಸ್ಟ್ ನೋಡ್ಬೇಕಂದ್ರೆ ಬಸವೇಶ್ವರ ಮೆಡಿಕಲ್ ಕಾಲೇಜ್ ಚಿತ್ರದುರ್ಗ ಈ ಕಾಲೇಜ್ ಜನರಲ್ ಮೆರಿಟ್ ಕಟ್ ಆಫ್ ನೋಡ್ಬೇಕಂದ್ರೆ 63,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತ್ಲ ಅಲಾಟ್ಮೆಂಟ್ ಆಗೈತಿ. ಮತ್ತು ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ 79,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿದ್ದು. ಮತ್ತು ಕನ್ನಡ ಮೀಡಿಯಂ ಕೋಟಾದಲ್ಲಿ 1,07,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತ್ಲ ಅಲಾಟ್ಮೆಂಟ್ ಆಗೈತಿ. ಮತ್ತು ರೂರಲ್ ಕೋಟಾದಲ್ಲಿ 82,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತ್ಲ ಅಲಾಟ್ಮೆಂಟ್ ಆಗೈತಿ. ಈ ವರ್ಷನೂ ನಿಮ್ಮ ರ್ಯಾಂಕಿಂಗ್ ಇದಕ್ಕಿಂತ ಒಂದು 4,000-5,000 ಜಾಸ್ತಿ ಇದ್ರೂ ಕೂಡ ಈ ಕಾಲೇಜಲ್ಲಿ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರತೈತಿ. ಮತ್ತು ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ಕೊಟ್ಟೇನಿ. ನೆಕ್ಸ್ಟ್ ಯಾವ ಕಾಲೇಜ್ ವಿಡಿಯೋ ಬೇಕತ್ತೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.